ಆ ಋಷಿ ಅಂದು ಪಶ್ಚಿಮ ಘಟ್ಟದ ಪರ್ವತವನ್ನ ಹತ್ತಿ ನಿಂತಿದ್ದ. ದೂರಕ್ಕೆ ನೋಡಿದ್ರೆ ನೀಲಿ ಸಮುದ್ರ ಹರಡಿಕೊಂಡಿತ್ತು. ತನ್ನ ಕೈಯಲ್ಲಿದ್ದ ಕೊಡಲಿಯನ್ನ ನೋಡಿದ ಆ ಋಷಿ ಅದನ್ನ ಸಮುದ್ರಕ್ಕೆ ಎಸೆದು ಬಿಟ್ಟ. ಕೊಡಲಿ ಬಿದ್ದ ರಭಸಕ್ಕೆ ಸಮುದ್ರದ ನೀರು ಸುತ್ತಲೂ ಹರಡಿಕೊಂಡು ಕೆಳಗಿದ್ದ ಭೂಮಿಯ ಭಾಗ ಸ್ಪಷ್ಟವಾಗಿ ಹೊರಗೆ ಗೋಚರಿಸಿತು. ಇದೇ ಮುಂದೆ ತುಳುನಾಡು ಹಾಗೂ ಕೇರಳವಾಗಿ ಹೆಸರಾಯಿತು. ಸ್ನೇಹಿತರೆ, ಇದು ಪರಶುರಾಮ ಸೃಷ್ಟಿಸಿದ ಕೇರಳ ಮತ್ತು ತುಳುನಾಡಿನ ಇತಿಹಾಸ. ಮಹಾವಿಷ್ಣುವಿನ 6ನೇ ಅವತಾರ ಚಿರಂಜೀವಿ ಪರಶುರಾಮ ಕೊಡಲಿಯನ್ನ ಸಮುದ್ರಕ್ಕೆಸೆದಾಗ ತುಳುನಾಡು ಮತ್ತು ಕೇರಳ ಸೃಷ್ಟಿಯಾಯಿತು ಅನ್ನೋದು ಅನೇಕರಿಗೆ ಗೊತ್ತಿದೆ. ಆದರೆ ಪರಶುರಾಮ ಯಾಕೆ ಹೀಗೆ ಮಾಡ್ತಾನೆ, ಎಲ್ಲೋ ಇದ್ದ ಪರಶುರಾಮ ಈ ಭಾಗಕ್ಕೆ ಬರಲು ಕಾರಣ ಏನು ಅನ್ನೋದನ್ನ ಇಲ್ಲಿ ವಿವರವಾಗಿ ನೋಡೋಣ. ಪರಶುರಾಮ ಜನಿಸಿದ್ದು ಮಹರ್ಷಿ ಜಮದಗ್ನಿ ಹಾಗೂ ರೇಣುಕಾ ದಂಪತಿಗೆ. ಅವರು ಇದ್ದಿದ್ದು ಮಧ್ಯಪ್ರದೇಶ ರಾಜ್ಯದ ಇಂದೋರ್ ಜಿಲ್ಲೆಯ ಜನಪವ ಎಂಬ ಪ್ರದೇಶದಲ್ಲಿ. ಒಮ್ಮೆ ಮಹರ್ಷಿ ಜಮದಗ್ನಿ ಕುಟೀರದಲ್ಲಿ ಪೂಜೆಯನ್ನ ಮಾಡ್ತಾ ಇರುವಾಗ ಪತ್ನಿ ರೇಣುಕಾ ನೀರು ತರೋಕೆ ನದಿಗೆ ಹೋಗಿರ್ತಾಳೆ. ಅಲ್ಲಿಗೆ ಬಂದಿದ್ದ ಒಬ್ಬ ರಾಜ ದೋಣಿಯಲ್ಲಿ ವಿಹರಿಸ್ತಾ ಇದ್ದ. ಆ ರಾಜನನ್ನ ನೋಡಿ ರೇಣುಕಾ ಆಕರ್ಷಣೆಗೆ ಒಳಗಾಗ್ತಾಳೆ. ಮರಳಿ ಬಂದಾಗ ಅವಳ ಮನಸ್ಸಲ್ಲಿ ಆ ರಾಜನ ಚಿತ್ರನೇ ತುಂಬಿಕೊಂಡಿತ್ತು. ಇದು ಜಮದಗ್ನಿಯ ಗಮನಕ್ಕೆ ಬಂದು ಕೋಪ ಬರುತ್ತೆ. ಪೂಜೆಯ ಸಮಯದಲ್ಲಿ ಮನಸ್ಸನ್ನ ಪರಿಶುದ್ಧವಾಗಿಟ್ಟುಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಜಮದಗ್ನಿ ಆಕೆಗೆ ಸಾವಿನ ಶಿಕ್ಷೆಯನ್ನ ಕೊಡೋಕೆ ನಿರ್ಧಾರ ಮಾಡ್ತಾನೆ. ಜಮದಗ್ನಿಗೆ 4 ಮಕ್ಕಳಿದ್ರು: ರುಮನ್ವನ, ಸುಹೋತ್ರ, ವಸು, ವಿಶ್ವವಸು ಹಾಗೂ ಪರಶುರಾಮ. ಜಮದಗ್ನಿ ಒಬ್ಬೊಬ್ಬರನ್ನೇ ಕರೆದು ತಾಯಿಯನ್ನ ಕೊಲ್ಲೋಕೆ ಆದೇಶ ಮಾಡ್ತಾನೆ. ಆದ್ರೆ ಹೆತ್ತಮ್ಮನನ್ನ ಕೊಲ್ಲೋಕೆ ಅವರು ಒಪ್ಪೋದಿಲ್ಲ. ಕೊನೆಗೆ ಬಂದ ಪರಶುರಾಮನನ್ನ ಕೇಳಿದಾಗ ಆತ ತಂದೆಯ ಆದೇಶವನ್ನ ಮೀರಲ್ಲ ಅಂತ ಹೇಳಿ ಕೊಡಲಿಯಿಂದ ತಾಯಿಯ ತಲೆಯನ್ನ ಕತ್ತರಿಸಿ ಹಾಕ್ತಾನೆ. ಇದರಿಂದಾಗಿ ಪರಶುರಾಮನಿಗೆ ಮಾತೃ ಹತ್ಯಾ ದೋಷ ಅಂಟಿಕೊಳ್ಳುತ್ತೆ. ಪರಶುರಾಮನ ಪಿತೃವಾಕ್ಯ ಪರಿಪಾಲನೆಯಿಂದ ಸಂತುಷ್ಟನಾದ ಜಮದಗ್ನಿ ಆತನಿಗೆ ಏನು ವರ ಬೇಕು ಕೇಳು ಅಂತ ಹೇಳ್ತಾನೆ. ತನ್ನ ತಾಯಿಯನ್ನ ಬದುಕಿಸು, ಅಷ್ಟೇ ಸಾಕು ಅಂತ ಪರಶುರಾಮ ವರ ಕೇಳ್ತಾನೆ. ಅದರಂತೆ ರೇಣುಕಾದೇವಿ ಮತ್ತೆ ಜೀವ ಪಡಿತಾಳೆ. ಮತ್ತೆ ಎಂದಿನಂತೆ ಪರಶುರಾಮನ ಜೀವನ ಸಾಗುತ್ತೆ. ಆ ಕಾಲದಲ್ಲಿ ಕಾರ್ತವೀರ್ಯಾರ್ಜುನ ಬಹಳ ಜನಪ್ರಿಯ ಅರಸನಾಗಿದ್ದ. ಆತನಿಗೆ 1000 ಕೈಗಳಿತ್ತು. ಆ ರಾಜ ಒಮ್ಮೆ ಜಮದಗ್ನಿಯ ಕುಟೀರಕ್ಕೆ ಭೇಟಿ ಕೊಡ್ತಾನೆ. ಈ ಕುಟೀರದಲ್ಲಿ ಕಾಮಧೇನು ಎಂಬ ಹಸು ಇತ್ತು. ಇದನ್ನ ನೋಡಿ ಆಕರ್ಷಿತನಾದ ರಾಜ ಈ ಹಸುವನ್ನ ನನಗೆ ಕೊಡಿ ಅಂತ ಮನವಿ ಮಾಡ್ತಾನೆ. ಆದ್ರೆ ಕಾಮಧೇನುವನ್ನ ಸ್ವತಃ ಇಂದ್ರನೇ ರಕ್ಷಣೆ ಮಾಡ್ತಾ ಇದ್ದು, ಇದು ನಮ್ಮ ಸಂಪತ್ತು, ಕೊಡೋಕೆ ಆಗಲ್ಲ ಅಂತ ಜಮದಗ್ನಿ ಮಹರ್ಷಿ ನಿರಾಕರಿಸ್ತಾನೆ. ಇದರಿಂದ ಸಿಟ್ಟಿಗೆದ್ದ ಕಾರ್ತವೀರ್ಯಾರ್ಜುನ ಹಸುವನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ವಿಷಯ ತಿಳಿದ ಪರಶುರಾಮ ಸಿಟ್ಟಿಗೆದ್ದು ಕಾರ್ತವೀರ್ಯಾರ್ಜುನನ ವಿರುದ್ಧ ಯುದ್ಧ ಮಾಡ್ತಾನೆ. ಈ ಯುದ್ಧದಲ್ಲಿ ಪರಶುರಾಮ ತನ್ನ ಕೊಡಲಿಯಿಂದ ಕಾರ್ತವೀರ್ಯಾರ್ಜುನನನ್ನ ಕೊಂದು ಹಾಕ್ತಾನೆ. ಪರಶುರಾಮನ ಕೋಪ ಇಷ್ಟಕ್ಕೆ ತಣ್ಣಗಾಗೋದಿಲ್ಲ. ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಜನರಿಗೆ ತೊಂದರೆ ಕೊಡ್ತಾ ಇರುವ ಎಲ್ಲಾ ಕ್ಷತ್ರಿಯ ರಾಜರನ್ನ ಮುಗಿಸ್ತೀನಿ ಅಂತ ಪರಶುರಾಮ ತೀರ್ಮಾನ ಮಾಡ್ತಾನೆ. ಅದರಂತೆ ಅನೇಕ ಕ್ಷತ್ರಿಯರ ವಿರುದ್ಧ ಯುದ್ಧ ಮಾಡಿ ಅವರನ್ನೆಲ್ಲ ಕೊಂದು ಹಾಕ್ತಾನೆ. ಪರಶುರಾಮ ಇಂತಹ 21 ಯುದ್ಧಗಳನ್ನ ಮಾಡ್ತಾನೆ. ಪರಶುರಾಮ ಈ ಯುದ್ಧಗಳಲ್ಲಿ ಗೆದ್ದ ಸಂಪತ್ತನ್ನ ಕಶ್ಯಪ ಋಷಿಗೆ ಕೊಟ್ಟು ಬಿಡ್ತಾನೆ. ನಂತರ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಬಂದ ಶಿವ, ದಕ್ಷಿಣ ಭಾಗದಲ್ಲಿ ಹೋಗಿ ನೆಲೆಸು, ನಾನು ಕೂಡ ಅಲ್ಲಿ ಮಂಜುನಾಥನ ರೂಪದಲ್ಲಿ ಬಂದು ನೆಲೆಯಾಗ್ತೀನಿ ಅಂತ ಹೇಳ್ತಾನೆ. ಉತ್ತರ ಭಾಗದಿಂದ ದಕ್ಷಿಣ ಭಾಗಕ್ಕೆ ಬಂದ ಪರಶುರಾಮ ಪಶ್ಚಿಮ ಘಟ್ಟದ ಸಾಲಿನ ಬೆಟ್ಟದಲ್ಲಿ ನಿಂತು ನೋಡ್ತಾನೆ. ಅವನಿಗೆ ಅರಬ್ಬಿ ಸಮುದ್ರದ ನೀಲಿಯಾದ ಶುಭ್ರ ನೀರು ಕಾಣಿಸುತ್ತೆ. ಆಗ ಪರಶುರಾಮ ತನ್ನ ಕೊಡಲಿಯನ್ನ ಸಮುದ್ರಕ್ಕೆ ಬಿಸಾಕ್ತಾನೆ. ಆ ಕೊಡಲಿ ಬಿದ್ದ ರಭಸಕ್ಕೆ ನೀರೆಲ್ಲ ಈಚೆ ಬಂದು ಕೆಳಗಿನ ಭೂಮಿಯ ಭಾಗ ಕಾಣಿಸುತ್ತೆ. ಇದು ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ಇತ್ತು. ಇದೇ ತುಳುನಾಡು ಹಾಗೂ ಕೇರಳ. ಆದ್ರೆ ಈ ಭೂಮಿ ಇನ್ನೂ ಉಪ್ಪುಪ್ಪಾಗಿಯೇ ಇತ್ತು. ಅದಕ್ಕಾಗಿ ಪರಶುರಾಮ ನಾಗರಾಜ ವಾಸುಕಿಯನ್ನ ಕರೀತಾನೆ. ಈ ವಾಸುಕಿ ವಿಷವನ್ನ ಉಗುಳಿದಾಗ ಅಲ್ಲಿನ ಉಪ್ಪು ಕಣ್ಮರೆಯಾಗಿ ಹಚ್ಚ ಹಸಿರಿನ ಭೂಮಿ ಸೃಷ್ಟಿಯಾಗುತ್ತೆ. ವಾಸುಕಿಯ ಈ ಸಹಾಯಕ್ಕಾಗಿ ಆ ಭೂಮಿಯಲ್ಲಿ ಹಾವುಗಳನ್ನ ರಕ್ಷಕರಾಗಿ ನೇಮಿಸಲಾಯಿತು. ಮತ್ತೊಂದು ಕಥೆಯ ಪ್ರಕಾರ ಪರಶುರಾಮನನ್ನ ವಿದ್ಯಾಭ್ಯಾಸಕ್ಕಾಗಿ ಮುತ್ತಜ್ಜನಾದ ಭೃಗು ಮಹರ್ಷಿಯ ಆಶ್ರಮಕ್ಕೆ ಕಳಿಸಲಾಗುತ್ತೆ. ಇಲ್ಲಿ ವ್ಯಾಸಂಗ ಪೂರ್ಣಗೊಂಡ ನಂತರ ಭೃಗು ಮಹರ್ಷಿಯ ಸೂಚನೆಯ ಮೇರೆಗೆ ಶಿವನನ್ನ ಒಲಿಸಿಕೊಳ್ಳೋದಕ್ಕೆ ಪರಶುರಾಮ ಹಿಮಾಲಯಕ್ಕೆ ಪ್ರಯಾಣ ಬೆಳೆಸ್ತಾನೆ. ಮಾರ್ಗ ಮಧ್ಯದಲ್ಲಿ ಹೈಹಯ ಸಾಮ್ರಾಜ್ಯದ ಅರಸರ ಜೊತೆಗೆ ಪರಶುರಾಮ ಯುದ್ಧ ಮಾಡಿ ಗೆಲ್ತಾನೆ. ನಂತರ ಮಹೇಂದ್ರ ಪರ್ವತಕ್ಕೆ ಹೋಗಿ ತಪಸ್ಸಿಗೆ ಕೂರ್ತಾನೆ. ಇದೇ ಸಮಯದಲ್ಲಿ ಸಹ್ಯಾದ್ರಿ ಪರ್ವತದಲ್ಲಿದ್ದ ಋಷಿಗಳು ಪರಶುರಾಮನ ಬಳಿಗೆ ಬರ್ತಾರೆ. ನಾವೆಲ್ಲ ತಪಸ್ಸು ಮಾಡುವ ಸ್ಥಳಗಳು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದು,
ಅದನ್ನ ಬಿಡಿಸ್ಕೊಡ್ಬೇಕು ಅಂತ ಆ ಋಷಿಗಳು ಮನವಿ ಮಾಡ್ತಾರೆ. ಅದಕ್ಕಾಗಿ ಪರಶುರಾಮ ದಕ್ಷಿಣ ಭಾಗಕ್ಕೆ ಬಂದು ವರುಣದೇವನಿಂದ ಕೇರಳವನ್ನ ಪಡೆದುಕೊಳ್ತಾನೆ. ಅದೇ ಸಮಯದಲ್ಲಿ ತುಳುನಾಡು ಕೂಡ ಸಿಗುತ್ತೆ. ಅದಕ್ಕಾಗಿಯೇ ತುಳುನಾಡು ಹಾಗೂ ಕೇರಳಕ್ಕೆ ಪರಶುರಾಮ ಕ್ಷೇತ್ರ ಎಂಬ ಹೆಸರು ಬಂದಿದೆ. ಮತ್ತೊಂದು ಅಂದಾಜಿನ ಪ್ರಕಾರ ಪರಶುರಾಮ ಉತ್ತರ ಭಾರತದ ಕಡೆಯಿಂದ ಬರುವಾಗ ಜೊತೆಗೆ ಬ್ರಾಹ್ಮಣರನ್ನು ಕರ್ಕೊಂಡು ಬರ್ತಾನೆ. ಅವರನ್ನ ತುಳು ರಾಜ್ಯದ 16 ಗ್ರಾಮಗಳಲ್ಲಿ ನೆಲೆಸುವಂತೆ ಮಾಡ್ತಾನೆ. ಪರಶುರಾಮ ಪ್ರಾಗಿತಿಹಾಸ ಕಾಲದವನು. ಆ ಕಾಲದಲ್ಲಿ ತುಳು ರಾಜ್ಯದಲ್ಲಿ ಬರೀ ಕಾಡು ಬೆಳ್ಕೊಂಡಿತ್ತು. ಇದು ಜನರು ವಾಸ ಮಾಡುವ ಸ್ಥಳ ಆಗಿರಲಿಲ್ಲ. ಪರಶುರಾಮ ಕಾಡನ್ನ ಕಡಿದು ಸಾವಿರಾರು ಜನರು ನೆಲೆಸುವ ಗ್ರಾಮವನ್ನಾಗಿ ಪರಿವರ್ತನೆ ಮಾಡ್ತಾನೆ. ಹೀಗಾಗಿ ಇದು ಅವನದ್ದೇ ಕ್ಷೇತ್ರ ಅಂತ ಹೆಸರಾಯಿತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.